ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಕ್ರಿಯೆ ಎನ್ನತ್ವಾ ಕತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ಶಾರದಾ ಶಾರದಾಂಬೋಜೆ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಮಾನವನ ಜೀವನದ ಶ್ರೇಯಸ್ಸಿಗೋಸ್ಕರ ನಮ್ಮ ಸಂಸ್ಕೃತಿಯಲ್ಲಿರತಕ್ಕಂತಹ ಆಚಾರ ವಿಚಾರಗಳ ಮಹತ್ವವನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಹಲವು ಸಂಚಿಕೆಗಳಲ್ಲಿ ನಾವು ಮಾಡಿದ್ದೇವೆ. ಹಾಗೆ ಮುಂದುವರಿಸಿಕೊಂಡು ಬಂದು ನಾಮಕರಣ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆ ಹೆಸರು ಮತ್ತು ಆ ವ್ಯಕ್ತಿಗೆ ನೋಡಿದರೆ ಒಂದೇ ರೀತಿಯದೇ ಹೋಲಿಕೆ ಇದೆಯಪ್ಪ, ಹೆಸರಿಗೆ ಸರಿಯಾಗಿ ಇದ್ದಾನೆ ಅಂತ ಹೇಳುವತಕ್ಕಂತಹ ರೀತಿಯಲ್ಲಿ ಅವನ ಹೆಸರು ಇರಬೇಕು, ಅರ್ಥಶುದ್ಧಿಯಾಗಿ. ಜೊತೆಯಲ್ಲಿ ಇವೆಲ್ಲ ಆದ ನಂತರ ಮಂತ್ರಶುದ್ಧಿಯನ್ನು ಮಾಡಬೇಕು. ಆ ಹೆಸರನ್ನು ಇಟ್ಟ ತಕ್ಷಣ ಆ ಹೆಸರನ್ನೆಲ್ಲ ತಟ್ಟೆಯಲ್ಲಿ ಬರೆದು ಅದಕ್ಕೆ ಪೂಜೆಯನ್ನೆಲ್ಲ ಮಂತ್ರಮುಖೇನ ಪೂಜೆಯನ್ನು ಮಾಡಿ ನಂತರ ಘೋಷಣೆಯನ್ನು ಮಾಡ್ತಾರೆ. ಆಗ ಆ ಹೆಸರಿಗೆ ಒಂದು ಮಂತ್ರಶುದ್ಧಿ ಅನ್ನತಕ್ಕಂಥದ್ದು ಬರುತ್ತೆ, ಹೆಸರಿಗೊಂದು ಶಕ್ತಿ ಬರುತ್ತೆ, ಹೆಸರಿಗೊಂದು ಪವರ್ ಅನ್ನತಕ್ಕಂಥದ್ದು, ಸ್ಟ್ರೆಂತ್ ಅನ್ನತಕ್ಕಂಥದ್ದು ಬರುತ್ತೆ. ನಂತರದಲ್ಲಿ ಅವನ ಜೀವನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಆ ಹೆಸರು ಅನ್ನತಕ್ಕಂಥದ್ದೇ ಅವನಿಗೆ ಉಪಾಧಿಯಾಗಿ ಕಾಯುತ್ತೆ ಅನ್ನತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಆದ್ದರಿಂದ ಈ ಪ್ರಬಲ ಹೇಳಿ ನಮಸ್ಕಾರ ಮಾಡತಕ್ಕಂಥದ್ದು ಅಂತೇಳಿ ಕೆಲವೊಂದು ಕಡೆ ಇದೆ. ಅದಕ್ಕೆ ಅಭಿವಾದನ ಅಂತ ಹೇಳ್ತಾರೆ. ಅವರು ಯಾವ ಗೋತ್ರದಲ್ಲಿ ಬಂದಿದ್ದಾರೆ, ಆ ಗೋತ್ರದಲ್ಲಿ ಎಷ್ಟು ಜನ ಋಷಿಗಳು ಇದ್ದರು, ಅವರು ಯಾವ ಪರಂಪರೆಯಿಂದ ಬಂದಿದ್ದಾರೆ, ಅದನ್ನೆಲ್ಲ ಹೇಳಿ ನಂತರದಲ್ಲಿ ಇಂತಹ ಹೆಸರಿನನ್ನು ನಾನು ನಮಸ್ಕಾರವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿ ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಿ ಅಥವಾ ಯಜ್ಞಯಾಗಾದಿಗಳನ್ನು ಮಾಡಿ ಯಾವುದೇ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕಾದರೆ ಪ್ರಬಲವನ್ನು ಹೇಳಿ ಅಭಿವಾದನೆಯನ್ನು ಮಾಡತಕ್ಕಂತಹ ಸಂಪ್ರದಾಯವು ಕೂಡ ನಮ್ಮ ಧರ್ಮದಲ್ಲಿ ಇರತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಮುಖ್ಯವಾಗಿರತಕ್ಕಂಥದ್ದು ನಾಮಕರಣ ಸಂಸ್ಕಾರ. ಆದ್ದರಿಂದ ಈ ನಾಮಕರಣ ಇಷ್ಟೆಲ್ಲ ಇದಕ್ಕೆ ಒಂದು ಮಹತ್ವ ಇರೋದರಿಂದ ಇದು ಒಂದು ಸಂಸ್ಕಾರದ ರೂಪದಲ್ಲಿ ಮಾಡಿದಾಗ ಮಾತ್ರ ಹೆಸರಿಗೆ ಶಕ್ತಿ ಬರುತ್ತೆ. ಇಲ್ಲದೇ ಇದ್ದರೆ ಕೇವಲ ನೇಮ್ ಆಗುತ್ತೆ, ಫ್ರೇಮ್ ಇರುವುದಿಲ್ಲ. ಆದ್ದರಿಂದ ನಾಮಕರಣ ಈ ಎಲ್ಲ ಕಾರಣಗಳಿಂದ ಸಂಸ್ಕಾರ ಅಂತೇಳಿ ಕರೆಸಿಕೊಳ್ಳುತ್ತೆ. ಅದನ್ನು ಶಾಸ್ತ್ರಬದ್ಧವಾಗಿಯೇ ನಾವು ಮಾಡಬೇಕಾಗುತ್ತೆ. ಇನ್ನು ಹೆಸರು ಹೇಗಿರಬೇಕು ಅನ್ನೋದಾಗ ತುಂಬ ಮುಖ್ಯ. ಹೆಸರು ಹೇಗಿರಬೇಕು, ಹೆಣ್ಣು ಮಕ್ಕಳಾದರೆ ಹೇಗಿರಬೇಕು, ಗಂಡು ಮಕ್ಕಳಾದರೆ ಹೇಗಿರಬೇಕು ಅನ್ನತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಈ ಹೆಣ್ಣು ಮಗು ಹುಟ್ಟಿದಾಗ ಅದಕ್ಕೆ ನಾವು ವಿಷಮ ಸಂಖ್ಯೆಯ ಹೆಸರನ್ನು ಇಡಬೇಕು. ವಿಷಮ ಸಂಖ್ಯೆಯದ್ದಂತಂದರೆ 3 ಅಕ್ಷರ ಅಥವಾ 5 ಅಕ್ಷರ, 7 ಅಕ್ಷರ, ಈ ರೀತಿ ವಿಷಮ ಸಂಖ್ಯೆಯದ್ದು. ಗಂಡು ಮಗು ಹುಟ್ಟಿದಾಗ ಅದಕ್ಕೆ ಸಮಸಂಖ್ಯೆಯ ಅಕ್ಷರದಿಂದ ಹೆಸರನ್ನು ಇಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಯಾಕೆ ಪ್ರಕೃತಿ ಮತ್ತು ಪುರುಷ, ಸ್ತ್ರೀ ಅನ್ನತಕ್ಕಂಥದ್ದು ಪ್ರಕೃತಿ, ಪುರುಷ ಅನ್ನತಕ್ಕಂಥದ್ದು ಪುರುಷ. ಆದ್ದರಿಂದ ಈ ಪುರುಷ ಪ್ರಕೃತಿ ಅನ್ನತಕ್ಕಂಥ ದೀರ್ಘವಾಗಿರುವುದರಿಂದ ಅದಕ್ಕೆ ದೀರ್ಘ ಸ್ಮರಿತವಾಗಿ ಕರೀತಕ್ಕಂತಹ ಬೆಸ ಸಂಖ್ಯೆಯ ಹೆಸರನ್ನು ಇಟ್ಟಾಗ ಅವರ ಜೀವನದಲ್ಲಿ ಏಳಿಗೆ ಉಂಟಾಗುತ್ತೆ. ಅದರಿಂದ ಪ್ರಕೃತಿ ಸ್ವರೂಪವಾಗಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಷಮ ಸಂಖ್ಯೆಯ ದೀರ್ಘವಾಗಿರತಕ್ಕಂತಹ ಹೆಸರನ್ನು ಇಡಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನು ಪ್ರಕೃತಿ ಪುರುಷ ಸೇರಿದರೆ ಈ ಪ್ರಪಂಚ ಅನ್ನತಕ್ಕಂಥದ್ದು ಸೃಷ್ಟಿಯಾಗುವುದಕ್ಕೆ ಸಾಧ್ಯ. ಪ್ರಕೃತಿ ಮತ್ತು ಪುರುಷ, ಶಿವಶಕ್ತಿ, ಲಕ್ಷ್ಮೀನಾರಾಯಣ, ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಕೂಡ ಭಗವತ್ ಸ್ವರೂಪವಾಗಿ ಭಾವಿಸುವುದರಿಂದ ಪುರುಷನಿಗೆ ಸಮಸಂಖ್ಯೆಯ ಅಂದರೆ 2, 4, 6 ಈ ರೀತಿಯಾಗಿ ಸಮಸಂಖ್ಯೆಯ ಹೆಸರನ್ನು ಇಡಬೇಕು ಅನ್ನತಕ್ಕಂಥದ್ದು. 2 ಅಕ್ಷರದಿಂದ ಇದ್ದರೆ ಲೌಕಿಕವಾದಂತಹ ವೃದ್ಧಿ, 4 ಅಕ್ಷರದಿಂದ ಗಂಡು ಮಕ್ಕಳ ಹೆಸರನ್ನು ಬಿಟ್ಟರೆ ಆಧ್ಯಾತ್ಮಿಕವಾದಂತಹ ವೃದ್ಧಿಯೂ ಕೂಡ ಆಗುತ್ತೆ ಅಂತ ಹೇಳಿ ಅರ್ಥ. ಅಂದರೆ ಇಹ ಪರ ಎರಡಕ್ಕೂ ಕೂಡ ಹೆಸರು ಅನ್ನತಕ್ಕಂಥ ತುಂಬ ಮುಖ್ಯವಾಗಿರುವುದರಿಂದ ಹೆಣ್ಣು ಮಗುವಿಗೆ ವಿಷಮ ಸಂಖ್ಯೆಯ, ಗಂಡು ಮಗುವಿಗೆ ಸಮಸಂಖ್ಯೆಯ ಹೆಸರನ್ನು ಇಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಜೊತೆಯಲ್ಲಿ 2, 4, 6 ಇಷ್ಟೇ ಇರಬೇಕು. ಉದ್ದಕ್ಕೆ 10, 12 ಅಕ್ಷರಗಳು ಇರತಕ್ಕಂತಹ ಹೆಸರನ್ನು ಇಟ್ಟರೆ ಅದು ಕರೆಯುವುದಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ಅರ್ಥಪೂರಿತವಾಗಿ ಆಕರ್ಷಕವಾಗಿರತಕ್ಕಂತಹ ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಹೆಸರನ್ನು ಇಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಅದು ಹೆಸರು ಅನ್ನತಕ್ಕಂಥದ್ದು ಆಕರ್ಷಕವಾಗಿರಬೇಕು, ಮಂಗಳವಾಗಿರತಕ್ಕಂತಹ ಹೆಸರನ್ನು ಇಡಬೇಕು. ಅಂದರೆ ಶುಭ, ಮಂಗಳ, ಒಳ್ಳೆಯದನ್ನೇ ಮಾಡತಕ್ಕಂತಹ ಹೆಸರಿಂದಲೇ ನಮಗೇನೋ ಒಂದು ರೀತಿಯಲ್ಲಿ ಉದ್ಬೋಧನೆ ಆಗತಕ್ಕಂತಹ ಹೆಸರನ್ನು, ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಲೋಪಮೇವಾಸ್ಯ ವ್ಯಾಚಷ್ಟೇ ಮಹಿಮಾನಂ ನಾಮೈ ಮಾತ್ರ ವ್ಯಾಚಷ್ಟೇ ಮಹಿಮಾನಂ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಹೆಸರು ಹೇಗಿರಬೇಕು, ಆಕರ್ಷಕವಾಗಿರಬೇಕು, ಕರೆಯುವುದಕ್ಕೆ ಸುಲಭವಾಗಿರಬೇಕು, ವರ್ಣಶುದ್ಧಿ ಇರಬೇಕು, ಅರ್ಥಶುದ್ಧಿ
ಶುದ್ಧಿ ಇರಬೇಕು, ಮಂತ್ರಶುದ್ಧಿ ಇರಬೇಕು. ಇದೆಲ್ಲ ಇದ್ದಾಗ ಮಾತ್ರ ಅವರ ಜೀವನದಲ್ಲಿ ಏಳಿಗೆ ಉಂಟಾಗುತ್ತೆ. ಅರ್ಧದಿಂದ ನಾಮಕರಣವನ್ನು ನಾವು ಮಾಡಬೇಕಾದರೆ ಹೆಸರು ಹೇಗೆ ಇರಬೇಕು ಅನ್ನತಕ್ಕಂಥ ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಹೆಸರನ್ನು ಇಡಬೇಕು ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಇನ್ನು ಹೆಸರಿನಲ್ಲಿ ಎಷ್ಟು ವಿಧ ಅನ್ನತಕ್ಕ ತುಂಬ ಮುಖ್ಯ. ಅಂದರೆ ಈ ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಹೀಗೆಲ್ಲ ನಮ್ಮ ಮಾಸವನ್ನು ನಾವು ಪರಿಗಣನೆಯನ್ನು ಮಾಡ್ತೀವಿ. ಈ ಯಾವ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ಹೆಸರನ್ನು ಇಡಬೇಕು ಅನ್ನತಕ್ಕ ಇದಕ್ಕೆ ಮೊದಲು ನಾವು ಪ್ರಮುಖವಾಗಿರತಕ್ಕಂತಹ ವಿಷಯ ಏನು ಅಂದರೆ, ಒಂದು ನಾಮಕರಣವನ್ನು ನಾವು ಮಾಡಬೇಕಾದರೆ 5 ವಿಧವಾದಂಥ ಹೆಸರನ್ನು ಇಡ್ತಾರೆ. ಅಂದರೆ 5 ವಿಧವಾದಂಥ ಹೆಸರು ಅಂದರೆ ಯಾವುದು ಅಂದರೆ, ಒಂದು ಮಾಸನಾಮ, ಯಾವ ಮಾಸದಲ್ಲಿ ಹುಟ್ಟಿರ್ತಾರೋ ಆ ಮಾಸಕ್ಕೆ ಅನುಗುಣವಾಗಿ ಇಂತಹ ನಿರ್ದಿಷ್ಟವಾದಂಥ ಹೆಸರನ್ನು ಇಡಬೇಕು ಅಂತೇಳಿ ಇದೆ. ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅದಕ್ಕೆ ಸರಿಯಾಗಿ ಮಾಸನಾಮವನ್ನು ಇಡಬೇಕು. ಜೊತೆಯಲ್ಲಿ ಈ ನಕ್ಷತ್ರ ನಾಮ, ಯಾವ ನಕ್ಷತ್ರದಲ್ಲಿ ಜನಿಸಿರ್ತಾರೋ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಆ ನಕ್ಷತ್ರ ನಾಮವನ್ನು ಇಡಬೇಕು. ಮಾಸನಾಮ, ನಕ್ಷತ್ರ ನಾಮ, ವ್ಯವಹಾರ ನಾಮ ಅಂದರೆ ರೂಢಿನಾಮ, ಸಾಮಾನ್ಯ ಎಲ್ಲರೂ ಕರೀತಾರಲ್ಲ ಆ ಹೆಸರಿಗೆ ರೂಢಿನಾಮ ಅಂತ ಹೇಳ್ತೀವಿ. ಇದೇ ಪ್ರಮುಖವಾಗಿ ಪ್ರಸಿದ್ಧಿಗೆ ಬರತಕ್ಕಂಥದ್ದು. ಅದರ ಈ ನಕ್ಷತ್ರ ನಾಮ ಏನಿದೆ ಇದಕ್ಕೆ ಇನ್ನೊಂದು ಹೆಸರು ಗುಖ್ಯನಾಮ ಅಂತ. ಇದನ್ನು ನಾವು ಓಪನ್ ಆಗಿ ಎಲ್ಲರ ಹತ್ರ ಹೇಳಬಾರ್ದು. ನಿರ್ದಿಷ್ಟವಾದಂತಹ ಪೂಜೆ ಪುನಸ್ಕಾರಗಳಿಗೆ, ಅರ್ಚನೆಗೆ ಮಾತ್ರ ಈ ಹೆಸರನ್ನು ಹೇಳಬೇಕು. ಅದರಿಂದ ಇದಕ್ಕೆ ಗುಪ್ತನಾಮ ಅಂಥೇಳಿ ಹೇಳ್ತಾರೆ. ಅಂದರೆ ನಕ್ಷತ್ರಕ್ಕೆ ಅನುಗುಣವಾಗಿರತಕ್ಕಂಥದ್ದು. ರೂಢಿನಾಮವನ್ನು ಎಲ್ಲರಲ್ಲೂ ಕೂಡ ನೀವು ಬಹಿರಂಗಪಡಿಸಬಹುದು. ಜೊತೆಯಲ್ಲಿ ಈ ಕುಲದೇವರ ಹೆಸರನ್ನು ಇಡತಕ್ಕಂಥದ್ದು ಇರುತ್ತೆ. ಯಾರಿಗೆ ಪ್ರತಿಯೊಂದು ಕುಲಕ್ಕೆ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೇವತಾ ಉಪಾಸನೆಯನ್ನು ಮಾಡಿಕೊಂಡು ಬಂದಿರ್ತಾರೆ. ವೆಂಕಟೇಶ್ವರ ಆಗಿದ್ದರೆ ವೆಂಕಟೇಶ ಅಂತ ಹೇಳಿ ಹೆಸರು, ಈಶ್ವರ ಆಗಿದ್ದರೆ ನಂಜುಂಡ ಅಥವಾ ಶಿವ, ಈ ರೀತಿಯಾಗಿ ಹೆಸರನ್ನು ಇಡತಕ್ಕಂಥದ್ದು. ಈಗ ಒಟ್ಟಿಗೆ ಅವರ ಕುಲದೇವರಿಗೆ ಸಂಬಂಧಪಟ್ಟಂತಹ ಕುಲದೇವತಾ ನಾಮವನ್ನು ಇಡತಕ್ಕಂಥದ್ದು ಮೂರನೆಯದು. ಇನ್ನು ಅವರ ಒಂದು ಹಿರಿಯರ ಒಂದು ಆಶೀರ್ವಾದ ತುಂಬ ಮುಖ್ಯ. ಆ ಸಂತತಿಯಲ್ಲಿ ಈ ಮಗು ಹುಟ್ಟಿರುತ್ತೆ. ಆದ್ದರಿಂದ ಅವರ ಅಜ್ಜನ ಹೆಸರನ್ನು, ಅಂದರೆ ತಂದೆಯ ಹೆಸರನ್ನು ಅಥವಾ ತಂದೆಯ ತಾಯಿಯ ಹೆಸರನ್ನು ಹೆಣ್ಣು ಮಗುವೆ ಇಡತಕ್ಕಂಥ, ಅಜ್ಜಿಯ ಹೆಸರನ್ನು ಇಡತಕ್ಕಂತಹ ಸಂಪ್ರದಾಯವೂ ಕೂಡ ಇದೆ. ಒಟ್ಟಿನಲ್ಲಿ ಮಾಸನಾಮ, ನಕ್ಷತ್ರನಾಮ, ವ್ಯವಹಾರ ನಾಮ, ರೂಢಿನಾಮ ಮತ್ತು ಈ ಕುಲದೇವತಾ ನಾಮ ಅನ್ನತಕ್ಕಂಥದ್ದು 5 ವಿಧವಾದಂತಹ ಹೆಸರನ್ನು ಇಟ್ಟು ಆ ಮೂಲಕ ನಾಮಕರಣ ಸಂಸ್ಕಾರವನ್ನು ಆಚರಣೆಯನ್ನು ಮಾಡ್ತಾರೆ. ಅಂದರೆ 5 ವಿಧವಾದಂಥ ಹೆಸರನ್ನು ತಟ್ಟೆಯಲ್ಲಿ ಎಂದು ಮೊದಲು ಸ್ವೀಕಾರವನ್ನು ಬರೆದು, ಸ್ವೀಕಾರದ ಕುಲದೇವತಾ ನಾಮವನ್ನು ಬರೆದು, ಮಾಸನಾಮವನ್ನು ಬರೆದು, ನಕ್ಷತ್ರನಾಮವನ್ನು ಬರೆದು, ನಂತರದಲ್ಲಿ ರೂಢಿನಾಮ ಯಾವುದು ರೂಢಿಯಲ್ಲಿರುತ್ತೋ, ಪ್ರಸಿದ್ಧಿಗೆ ಬರುತ್ತೋ ಆ ಹೆಸರನ್ನು ಬರೆದು, ನಂತರದಲ್ಲಿ ಅವರ ಅಜ್ಜ ಅಥವಾ ಅಜ್ಜಿ ಹೆಸರನ್ನು ಬರೆದು ಅದಕ್ಕೆ ನಾಮಕರಣ ದೇವತಾಭ್ಯೋ ನಮಃ ಅನ್ನತಕ್ಕಂತಹ ಮಂತ್ರದಿಂದ ಎಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಶುಭ ಮುಹೂರ್ತದಲ್ಲಿ, ಅಂದರೆ ಉತ್ತಮವಾದಂತಹ ಮುಹೂರ್ತದಲ್ಲಿ ಹೆಸರನ್ನು ಘೋಷಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ನಾಮಕರಣದ ಒಂದು ಸಮಗ್ರವಾದಂತಹ ಪ್ರಕ್ರಿಯೆ. ಇದರಲ್ಲಿ ಯಾವ ತಿಂಗಳಲ್ಲಿ ಹುಟ್ಟಿದರೆ ಯಾವ ಹೆಸರನ್ನು ಇಡಬೇಕು, ಜೊತೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ಅಕ್ಷರದಿಂದ ಪ್ರಾರಂಭ ಆಗತಕ್ಕಂತಹ ಹೆಸರನ್ನು ಇಡಬೇಕು ಅನ್ನತಕ್ಕಂಥ ಎಷ್ಟೋ ಜನಕ್ಕೆ ಗೊಂದಲ ಇದೆ. ಆದ್ದರಿಂದ ಇದನ್ನು ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾಗತ್ತೆ. ಅಂದರೆ ಇದು ಅವರಿಗೆ ಗೊತ್ತಿರುವುದೇ ಇಲ್ಲ. ಪುರೋಹಿತರು ಅದನ್ನು ಹೇಳಿ ಪೂಜೆಯನ್ನು ಮಾಡ್ತಾರೆ. ಕೇವಲ ನಕ್ಷತ್ರನಾಮ ನಂತರ ಅವರು 15-20 ವರ್ಷ ಆದ ನಂತರ ಹೆಸರು ಬದಲಾವಣೆ ಮಾಡಬೇಕು ಅಂಥೇಳಿ ಆಗ ಅವರಿಗೆ ಗೊತ್ತಾಗುತ್ತೆ. ಇದೆಲ್ಲ ನಾಮಕರಣದಲ್ಲಿಯೇ ಸರಿಯಾಗಿ ತಿಳಿದುಕೊಂಡು ನಾವು ಮಾಡಿಬಿಟ್ರೆ ಮುಂದೆ ಇಂತಹ ಗೊಂದಲಗಳು ಇರುವುದಿಲ್ಲ. ಆದ್ದರಿಂದ ಯಾವ ನಕ್ಷತ್ರ, ಯಾವ ತಿಂಗಳಲ್ಲಿ ಹುಟ್ಟಿರತಕ್ಕಂಥವರೆಗೆ ಯಾವ ನಕ್ಷತ್ರ ನಾಮವನ್ನು ಇಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಮಾಸನಾಮ ಅಂದರೆ ಈ ಚೈತ್ರ ಮಾಸದಿಂದ ಪಾಲ್ಗುಣ ಮಾಸದವರೆಗೆ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಚೈತ್ರ ಮಾಸದಲ್ಲಿ ಹುಟ್ಟಿರತಕ್ಕಂಥವರಿಗೆ ಕೃಷ್ಣ ಅಂದರೆ ಕೃಷ್ಣ, ಅನಂತ, ಅಚ್ಯುತ, ಚಕ್ರಿ, ವೈಕುಂಠ, ಜನಾರ್ದನ, ಉಪೇಂದ್ರ, ಯಜ್ಞಪುರುಷ, ವಾಸುದೇವ, ಸ್ತತಾ ಹರಿಹಿ ಅಂಥೇಳಿ ಹೇಳಿದ್ದಾರೆ. ಯೋಗಿನಃ ಪುಂಡರೀಕಾಕ್ಷ, ಕೊನೆ 2 ತಿಂಗಳು. ಅಂದರೆ 12 ತಿಂಗಳಿಗೆ ಮೊದಲೇ ಚೈತ್ರ ಮಾಸದಲ್ಲಿ ಜನಿಸಿದ್ದರೆ ಕೃಷ್ಣ ಅನ್ನತಕ್ಕಂಥದ್ದು ಮಾಸನಾಮ, ನಂತರದಲ್ಲಿ ಅನಂತ, ಅಚ್ಯುತ, ಚಕ್ರಿ, ವೈಕುಂಠ, ಹೀಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಇದು ಪ್ರತಿಯೊಂದು ಮಾಸದಲ್ಲಿ ಯಾವ ಮಾಸದಲ್ಲಿ ಮಗು ಜನಿಸಿರುತ್ತೋ ಅದಕ್ಕೆ ಸರಿಯಾಗಿ ಮಾಸನಾಮವನ್ನು ಇಡಬೇಕು. ಅದೇ ಹೆಣ್ಣು ಮಗು ಏನಾದರೂ ಹುಟ್ಟಿದ್ದರೆ ಅದಕ್ಕೆ ಚೈತ್ರ ಮಾಸದಿಂದ ಲಕ್ಷ್ಮೀ, ಶ್ರೀ, ವನಿತಾ, ಪಾರ್ಥ, ಸೀತಾ ಚ ರುಕ್ಮಿಣಿ, ಮಾಧವೇ, ಅದ್ವಿಜಾ, ಭೂಮಿ, ಯಶೋಧ, ಇಂದುಮತಿ, ಶ್ರವಣ ಅನ್ನತಕ್ಕಂಥ ಕೌಮುದಿ, ಈ ರೀತಿಯಾಗಿ 12 ಆಯಾ ಮಾಸದಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗುವಿಗೆ ಚೈತ್ರ ಮಾಸದಲ್ಲಿ ಹುಟ್ಟಿದ್ದರೆ ಲಕ್ಷ್ಮಿ ಅಂಥೇಳಿ, ವೈಶಾಖ ಮಾಸದಲ್ಲಿ ಹುಟ್ಟಿದ್ದರೆ ಶ್ರೀ ಅನ್ನತಕ್ಕಂತಹ ಲಕ್ಷ್ಮಿಯ ಹೆಸರಿನಿಂದ, ವನಿತಾ ಅನ್ನತಕ್ಕಂಥದ್ದು
ವೈಶಾಖ ಜ್ಯೇಷ್ಠ ಮಾಸದಲ್ಲಿ ಜನಿಸಿದ್ದರೆ, ಹೀಗೆ ಕ್ರಮವಾಗಿ ಫಾಲ್ಗುಣ ಮಾಸದವರೆಗೂ ಕೂಡ ಆಯಾ ಮಾಸದಲ್ಲಿ ಜನಿಸಿರತಕ್ಕಂತಹ ಮಗುವಿಗೆ ಅನುಗುಣವಾಗಿ ಮಾಸನಾಮವನ್ನು ಪ್ರಮುಖವಾಗಿ ಇಡಬೇಕಾಗತ್ತೆ. ಇದು ಕೇವಲ ನಾಮಕರಣದಲ್ಲಿ ಮಾತ್ರ ಇದು ಆಚರಣೆಯನ್ನು ಮಾಡಿ ಕರೆದು ನಂತರದಲ್ಲಿ ಇದು ಕೇವಲ ರಹಸ್ಯವಾಗಿರುತ್ತೆ ಹೊರತು ಇದು ಏನು ರೂಢಿಗೆ ಬರತಕ್ಕಂತಹ ನಾಮ ಅಲ್ಲ. ಆದರೆ ಈ ಸಂಸ್ಕಾರದಿಂದ ಅವನ ಒಂದು ಶ್ರೇಯೋಧ ಅಂದರೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗುವುದಕ್ಕೆ ಇದು ಸಹಕಾರಿ ಆಗಿರುವುದರಿಂದ ಆಯಾ ತಿಂಗಳಲ್ಲಿ ಹುಟ್ಟಿರತಕ್ಕಂಥವರಿಗೆ ನಿರ್ದಿಷ್ಟವಾದಂತಹ ಮಾಸನಾಮವನ್ನು ಇಟ್ಟು ಪೂಜೆಯನ್ನು ಮಾಡಿ ನಾಮಕರಣ ಸಂಸ್ಕಾರವನ್ನು ಮಾಡಬೇಕಾಗತ್ತೆ.